Good morning. So today we are observing International Yoga Day, right? And I request all the participants here to actively participate. Okay? Don't just laugh, make a joke of it, right? Do this yoga very sincerely because this is very important for our health, for the good society, right? And for everyone's good health. Thank you. ಎಲ್ಲರಿಗೂ ನಮಸ್ಕಾರ. ಇವಾಗ ಈ ಯೋಗ ಡೇ ಪುರಸ್ಕಾರ ಅವರು ಚಂದ್ರಪ್ರಸಾದ್ ಬಂದರು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು, ಆಸ್ ಎ ಗೆಸ್ಟ್. ವೆಲ್ಕಮ್ ಸರ್. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಅಡ್ರೆಸ್ ದ ಗ್ಯಾದರಿಂಗ್. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಪ್ಪ ಅಂತೇಳಿ ರೆವಿನ್ಯೂ ಇನ್ಸ್ಪೆಕ್ಟರು, ಹೋಬಳಿ ಆಫೀಸರು. ಈ ಇಂಟರ್ನ್ಯಾಷನಲ್ ಲೆವೆಲ್ಲಾಗಿ ಇವತ್ತು ಯೋಗ ಡೇ ಇರೋದ್ರಿಂದ ನಮ್ಮ ಸ್ವಇಚ್ಛೆ, ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಇದು ಮೊದಲಿಂದಲೂ ಪೂರ್ವಜರ ಕಾಲದಿಂದಲೂ ಯೋಗ ಡೇ ಇದು ನಡ್ಕೊಂಡು ಬಂದಿರೋದು. ಇವತ್ತು ಶಾಸ್ತ್ರ ಪ್ರಕಾರನ ನಾವು ಯೋಗ ಡೇನ ಆರೋಗ್ಯಕ್ಕೆ ಅವೆಲ್ಲ ಮಾಡ್ತಾಯಿರೋದು, ಇಡೀ ಸ್ಟೇಟಲ್ಲಿ ಮಾಡ್ತಾಯಿರೋದು ಎಲ್ಲರಿಗೂ ಸಂತೋಷದ ವಿಚಾರ. ಇಷ್ಟು ಹೇಳಿ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾರ್ಯಕ್ರಮ ಬಂದಿರುವಂತಹ ಚಿಕ್ಕ ಪುಟಾಣಿ ಮಕ್ಕಳು, ಪೋಷಕರು, ಮಕ್ಕಳು ಮತ್ತು ನಮ್ಮ ಸ್ಟಾಫ್ ಎಲ್ಲರಿಗೂ ಧನ್ಯವಾದಗಳು. ಇವತ್ತೀಗ ಯೋಗ ಸಾರು ಹೇಳಿದ್ದಾರೆ, ಇದು ಪರಂಪರೆಯಿಂದ ನಡೀತಾನೆ ಇರುವಂತಹ ಒಂದು ವಿಚಾರ, ಒಂದು ಜೀವನ ಶೈಲಿ ವಿಧಾನ. ಯೋಗ ಅನ್ನೋದು ಯುಜ್ ಅನ್ನೇ ಒಂದು ಸಂಸ್ಕೃತ ಧಾತುವಿನಿಂದ ಬಂದಿದೆ. ಯುಜ್ ಅಂದರೆ ಯೋಗ, ಇಲ್ಲಾಂದರೆ ಯುನೈಟೆಡ್, ಇಲ್ಲಾಂದರೆ ಸಂಯೋಗ ಅಂತ ಹೇಳ್ತೀವಿ. ಸೊ ಇದರಿಂದ ಬಂದುವಂತಹ ಒಂದು ಶಬ್ದ. ಸೊ ಯೋಗನೇ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ. ಇದರಲ್ಲಿ 8 ಭಾಗಗಳಿವೆ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಸಮಾಧಿ. ಅಂದರೆ ಏನಂದರೆ ಫಸ್ಟ್ ನಾವು ಯಮ, ಇನ್ನರ್ ಪ್ಯೂರಿಫಿಕೇಷನ್ಗೋಸ್ಕರ ಮಾಡ್ತೀವಿ. ಅಹಿಂಸಾ, ಸತ್ಯ, ಅಕ್ರಿಯ, ಪರಿಗ್ರಹ, ಪ್ರತ್ಯಾಹಾರ. ಸೊ ನಾವು ಸತ್ಯವಾಗಿ ಮಾತಾಡೋದು, ಯಾರನ್ನು ಹಿಂಸೆ ಕೊಡಬಾರ್ದು, ಬೇರೆ ಒಬ್ಬರದು ವಸ್ತುಗಳನ್ನು ತಗಬಾರದು. ಸೊ ನಾವು ಬೇರೆ ನಮ್ಮ ಜ್ಞಾನದಿಂದ ನಾವು ತ್ಯಜಿಸೋದು, ಆಮೇಲೆ ಶಾಂತಿವಾಗಿ ಇದು ಸ್ವಲ್ಪ. ಆಮೇಲೆ ನಿಯಮ, ಕೆಲವೊಂದು ಕಾನೂನುವಾಗಿ ನಿಯಮಗಳಿವೆ, ಅದರಲ್ಲೇ ಮತ್ತೆ 5 ಇದೆ: ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಸೊ ಶುಚಿವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ವಾಸ್ತವಿಕವಾಗಿ. ಸಂತೋಷ, ಏನೇ ನಾವು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು. ತಪಃ, ನಾವೇನೋ ಮಾಡಿದಾಗ ಅದು ಮನಸ್ಸಿಟ್ಕೊಂಡು ನಾವು ಚೆನ್ನಾಗಿ ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು. ಸ್ವಾಧ್ಯಾಯ, ಹಾಗೆ ಸ್ವತಃವಾಗಿ ಕಲಿಯುವಂತಹ ಒಂದು ಕಲಿಕೆ ಅನ್ನೋದು ನನ್ನ ಒಳಗೆ ಇಷ್ಟ ಇರಬೇಕು, ಪ್ರೀತಿ ಇರಬೇಕು. ಪ್ರತಿನಿತ್ಯ ನಾವು